ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಅಡ್ಕಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಟೀಚರಾಗಿ ಕೆಲಸ ಮಾಡಲಾಗ್ತೀನಿ. ಈ ವರ್ಷ 2024ನೇ ಸಾಲಿನಲ್ಲಿ SSLC ಓದ್ತಿರುವಂಥ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ. ಆ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಅಮ್ಮ ತಮ್ಮ ಹೆಸರು? ತಮ್ಮದ್ರಿ? ಬಸಂತ್ರಿ. ಭಾಗ್ಯಶ್ರೀ. ಇವ್ರು ಏನಾಗಬೇಕು? ಅಜ್ಜಿ. ಇದು ಆಯ್ಮುತ್ಯನೂರ. ನಿನಗೆ ಎಷ್ಟನೇ ತರಗತಿ ಒಳಗೆ ಓದ್ತಿದ್ದಿ? ಭಾಗ್ಯಶ್ರೀ. ತಂದೆ ಹೆಸರು? ನಿಮ್ಮೂರು? ಇದು ಇಲ್ಲಿ ಎಷ್ಟು ವರ್ಷ ಆಯ್ತು ಈ ಊರಾಗಿದ್ದು? 10 ವರ್ಷದಿಂದ ಇಲ್ಲೇ ಐತಿ. ಈಗಮ್ಮ ನೀನು 10ನೇ ಇದ್ದಿದ್ದಲ್ಲ, ನಾವು ಈ ಸಲ ಹೇಳಕತ್ತೀವಿ ವೆಬ್ ಕಾಸ್ಟ್ ಅದ ಅಂತ ಹೇಳಿ. ನೀನು ಯಾವ ರೀತಿ ಪರೀಕ್ಷೆ ತಯಾರಿ ಆಗ್ಲಕತ್ತೀವಿ? ಎಲ್ಲ ಕಲಿಕಾಸರೆ ಅವೆಲ್ಲ ತೊಗೊಂಡು ಓದ್ಕೊಳತ್ತೀವಿ. 4 ಗಂಟೆಗೆ ಓದ್ಕೊತೀವಿ. ಎಲ್ಲ ಟೀಚರ್ನಿಂದ ಪಾಠಗಳು ಕಲಿತು ಎಲ್ಲ ಲಿಂಕ್ ಹಾಕಿದ್ವಿ, ಎಲ್ಲ ನೋಡಿ ಓದ್ಕೊಳತ್ತೀವಿ. ನಿನಗೆ 8, 9ನೇ 10ನೇ ಬಂದಾಗ ಯಾವ್ಯಾವ ರೀತಿ ಬದಲಾವಣೆ ಆಗ್ಯದ ನಮ್ಮ ಶಾಲೆಗೆ ಬಂದ್ಮೇಲೆ? ಬಂದಾಗ ಸ್ವಲ್ಪ ಅಂಜಿಕಿತ್ರಿ. FA1 FA2 ಅನ್ನೋದೇ ಎಕ್ಸಾಮ್ ಥರ ತೊಗೋತಿದ್ರು ರೀ. ಆವಾಗ 7th 6th ಅಲ್ಲಿ FA1 ಅಂದರೆ ನೋಡಿ ಬರೋದಿತ್ತು. ಇಲ್ಲಿ 8th ಬಂದ್ಮೇಲೆ ಬೋರ್ಡ್ ಎಕ್ಸಾಮ್ ಥರ ತೊಗೊಳತ್ತೀವಿ. ಇವಾಗ ಬೋರ್ಡ್ ಎಕ್ಸಾಮ್ ಅಂದ್ರೆ ನಮ್ಗೆ ಏನು ಅಂಜಿಕಿಲ್ರಿ, ನೋಡಿ ಬದಲಾದ್ರೆ ನಮ್ಗೆ ಸಾಡಕ್ಕೆ ತೊಗೋರಿ. SLC ಅಂದ್ರೂ ನಮ್ಗೆ ಏನು ಅಂಜಿಕಿಲ್ರಿ, ನಾವು ಪಾಸ್ ಆಗೋಷ್ಟು ಕೆಪಾಸಿಟಿ ನಮ್ಮ ಬಲ್ಲೆ ಆದ್ರಿ. ಈಗ ನೀನು ಪರೀಕ್ಷೆ ಶಾಲೆಯಲ್ಲಿ ಯಾವ್ಯಾವ ಆಗ್ಯಾವ? ಈಗ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಆಗ್ಯಾವ್ರಿ. ಇವತ್ತು ದೈಹಿಕ ಶಿಕ್ಷಣ ಹೆಂಗೆ ಹೋಗ್ಯದ ಪೇಪರ್? ಎಲ್ಲ ಮಸ್ತ್ ಆಗ್ಯಾವ್ರಿ. ಸಮಾಜ ಅದು ಫುಲ್ ಮಸ್ತ್ ಆಗ್ಯದ. ಈಸಿ ಐತ್ರಿ ಪೇಪರ್ ಈಸಿ ಐತಿ. ಅದೇ ಅಮ್ಮ, ನಮಗೆಲ್ಲ ನಾವು ಆತ್ಮವಿಶ್ವಾಸ ತುಂಬಿಸ್ಲಕತ್ತೀವಿ. ಅದೇ ರೀತಿ ನೀವು ಮುತ್ತನ ಮನೆಯಾಗ ಇದ್ದೀವಿ ಅಂತಂದ್ರೆ ನಿಂದು ಒಂದು ಕನಸು ಇರ್ತದ, ಒಳ್ಳೆ ರಿಸಲ್ಟ್ ತಗೋಬೇಕಂತ. ನೀನು ಒಳ್ಳೆ ರಿಸಲ್ಟ್ ತಗೊಂಡು ಏನಾಗಬೇಕಂತ ಒಂದು ಆಸೆ ಇಟ್ಕೊಂಡಿದ್ದಿ. ಏನು ಪರ್ಸೆಂಟೇಜ್ ಎಷ್ಟು ತೆಕ್ಕೋಬೇಕಂತ ಗುರಿ? 85%. ವೆರಿ ಗುಡ್. 85% ತಗೊಂಡು ಕಾಲೇಜ್ ಮಾಡಿ BEd ಮಾಡಿ ಟೀಚರ್ ಆಗಬೇಕು. ಆಮೇಲೆ ನಿನ್ನ ಕಲಿಕಾ ಆಸರೆ ಪುಸ್ತಕ ಯಾವ ರೀತಿ ಹೆಲ್ಪ್ ಆಗ್ಲಕತ್ತದ ನಿನಗೆ? ಅದ್ರೊಳಗೆ 40 ಮಾರ್ಕ್ಸ್ ಅಷ್ಟು ಹೆಲ್ಪ್ ಆಗ್ಲತ್ತದ್ರಿ. ಎಲ್ಲ ಪಾಠದಾಗ ಇದ್ದಿದ್ದು 40 ಕ್ವಶನ್ ಆನ್ಸರ್ ತೆಗ್ದರಿ. ಆ ಮೊನ್ನೆ ಸರ್ ತಂದು ಕೊಟ್ಟಿದ್ನು ಫುಲ್ ಹೆಲ್ಪ್ ಆಗ್ಯದ್ರಿ. ಇನ್ನೇ 7th ಅವೇ ಬಂದವ್ರಿ. ಅದಕ್ಕೆ ನಾನು ಹೇಳೋದು ಎಲ್ಲ ವಿಷಯನೂ ಅದೇ ರೀತಿ ಪ್ರಯತ್ನ. ನಿನಗೆ ಈಸಿ ಇದ್ದ ವಿಷಯ, ಕಷ್ಟ ಆಗಿದ್ದ ವಿಷಯ? ಕಷ್ಟ ಅಂದರೆ ಸೈನ್ಸ್ ಸ್ವಲ್ಪ ಕಷ್ಟ ಆಗ್ತದೆ, ಎಲ್ಲ ಈಸಿ ಆಗ್ತದೆ. ಎಲ್ಲ ಈಸಿ ಆಗ್ತದೆ. ಸೈನ್ಸ್ನೇ ಏನು ಕಷ್ಟ ಅಲ್ಲ, ಚಿತ್ರಗಳ ಪ್ರಯತ್ನ ಮಾಡ್ತೀವ್ರಿ. ನೆನಪಿಟ್ಟುಕೋ. ಒಂದು ಸ್ವಲ್ಪ ಎಲ್ಲನೂ ಪೇಪರ್ಗಳನ್ನು ಬಿಡಿಸು, ಒಂದು 5 ವರ್ಷದ ಪೇಪರ್ ಬಿಡಿಸು. ನೀವು ಮೊಮ್ಮಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ವರ್ಷಕ್ಕೆ ಯಾವ ರೀತಿ ಓದ್ಲಕತ್ತಾಳ ಅಂತ ಹೇಳಿ? ಈ ವರ್ಷನೂ ಎಲ್ಲ ಸರಿಯಾಗಿ 4 ಗಂಟೆಗೆ ಹೇಳ್ತಾರೆ, 4 ಗಂಟೆಗೆ ಓದ್ಕೊತಾರೆ. ನಮ್ಮ ಟೀಚರ್ ಮಾಸ್ಟರ್ನು ನಮ್ಮ ಸರಿಯಾಗಿ ಹೇಳ್ತಾರೆ ಅಂತ ನಮ್ಗೆ ಅಂದ್ರೆ ಎಲ್ಲನೂ ಸರಿಯಾಗಿ ಓದ್ಕೊತಾರೆ. ಅದೇ ರೀ, ನನಗೇನೋ ಒಂದು ಆಶಯ. ನಮ್ಗಂದ್ರೆ ನಮ್ಮ ಇಡೀ ಶಿಕ್ಷಕರಿಗೆ ನಾವು ಭಾಳಷ್ಟು ಪ್ರಯತ್ನ ಮಾಡೋದು. ಬೆಳಗ್ಗೆ ಸಾಯಂಕಾಲ ಮನೆ ಭೇಟಿ ಇವೆಲ್ಲ ಎಷ್ಟು ನಮ್ಮ ಕೆಲಸದ ಜೊತೆಗೆ ಇವೆಲ್ಲ ಮಾಡ್ಲಕತ್ತೀವಿ. ಅದಕ್ಕೆ ಈ ಸಲ ಒಳ್ಳೆ ರಿಸಲ್ಟ್ ಬರಲಿ. ನಮ್ಮ ಶಾಲೆಗೆ ರಿಸಲ್ಟ್ ಬಂದ್ರೆ ಫಸ್ಟ್ ಖುಷಿ ಪಡೋರೆ ನಾವು, ಆಮೇಲೆ ನಿಮ್ಮ ತಂದೆ ತಾಯಿ, ಆಮೇಲೆ ನಿಮಗೊಂದು ಗುರಿ ಇರಬೇಕು. ಅದು ಗುರಿ ಮುಟ್ಟಿ ನೀವು ಒಂದು ಸಾಧನೆ ಮಾಡಲಿ ಅಂತೇಳಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಮಾತಾಡಿ ನನಗೆ ಒಳ್ಳೆ ಒಂದು ತಮ್ಮ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು.